ಹೊಸ ಸೊಸೆಯ ಸಂಸಾರ 2ನೇ ಭಾಗ. ಹೊಸ ಸೊಸೆಯ ಸಂಸಾರ ಮೊದಲ ಭಾಗದ ನಂತರ ಅನಾಮಿಕಾ ತನ್ನ ಕಾಲಿಗೆ ಗಾಜಿನ ಚೂರು ಚುಚ್ಚುತ್ತಾ ಇದ್ದರೂ ಅದನ್ನ ಸಹಿಸಿಕೊಂಡು ಅತಿ ಕಷ್ಟದಿಂದ ಒಂದು ಕಡೆ ನಿಂತ್ಕೊಂಡು ಕಣ್ಣೀರಿನಿಂದ ಬಾಗಿಲಿನ ಹತ್ತಿರ ನಿಂತ ಗಂಡ ರಮೇಶ್ನನ್ನು ನೋಡುತ್ತಾಳೆ. ರಮೇಶ್ ಸಂತೋಷ ಪಡುತ್ತಾ ತನ್ನನ್ನು ನೋಡುತ್ತಿರುವ ಅನಾಮಿಕಳನ್ನು ನೋಡ್ತಾನೆ. ಅನಾಮಿಕಳ ಕಣ್ಣಿನಿಂದ ಹರಿತಾ ಇರುವ ನೀರು ಕಾಣಿಸುತ್ತೆ. ಅದು ನೋವಿನಿಂದ ಬರುತ್ತಿರುವ ಕಣ್ಣೀರು ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಅವಳ ಕಾಲಿನ ಹತ್ತಿರ ನೋಡುತ್ತಾನೆ. ರಕ್ತ ಹರಿಯುತ್ತಾ ಇರುತ್ತದೆ. ಗಾಬರಿಯಾಗ್ತಾನೆ. ಏನಾಯ್ತನೋ, ನಿನ್ ಕಾಲಿನ ಹತ್ರ ರಕ್ತ ಏನಕ್ಕೆ? ದಯವಿಟ್ಟು ಹೂವಿನ ಮೇಲೆ ನಡಿಬೇಡಿ, ಹೂವಿನೊಳಗೆ ಗಾಜಿನ ಚೂರುಗಳಿವೆ. ಆ ಮಾತನ್ನು ಕೇಳಿ ಮಾಲಿನಿ, ಕೀರ್ತಿ ಅಯೋಮಯದಿಂದ ಮುಖವನ್ನು ನೋಡ್ಕೋತಾರೆ. ಶಾರದಾ ಪ್ರಸಾದರ ಆಶ್ಚರ್ಯದಿಂದ ಮುಖ ನೋಡ್ಕೋತಾರೆ. ರಮೇಶಂಗೆ ಏನೂ ಅರ್ಥವಾಗಲಿಲ್ಲ. ವಾಟ್? ಹೂವಿನಲ್ಲಿ ಗಾಜಿನ ಚೂರು ಇರೋದಂದ್ರೇನು? ಏನ್ ಅನಾಮಿಕಾ ನೀನ್ ಹೇಳ್ತಾ ಇರೋದು? ಇದೇ ರೀ ಎಂದು ಹೇಳುತ್ತಲೇ ಅನಾಮಿಕಾ ತಲೆ ತಿರುಗಿ ಕೆಳಗೆ ಬೀಳುತ್ತಾಳೆ. ಆಗ ರಮೇಶ್ ಅನಾಮಿಕಳ ಕಾಲಿನಲ್ಲಿ ನೋಡ್ತಾನೆ. ಅನಾಮಿಕಳ ಕಾಲಿನಲ್ಲಿ ಗಾಜಿನ ಚೂರು ಚುಚ್ಕೊಂಡಿರುತ್ತೆ. ರಮೇಶ್ ಕೋಪದಿಂದ ಕೀರ್ತಿಯನ್ನು, ಮಾಲಿನಿಯನ್ನು ನೋಡ್ತಾನೆ. ಕೀರ್ತಿ, ಮಾಲಿನಿ ಭಯಪಟ್ಟು ಹೋಗ್ತಾರೆ. ಮಾಲಿನಿ, ಫ್ಯಾನ್ ಹಾಕು. ಈಗೇನಕ್ಕೆ ರಮೇಶ್ ಫ್ಯಾನು? ನಿಂಗೆ ಹೇಳ್ತಾ ಇರೋದು, ಫ್ಯಾನ್ ಹಾಕು. ಮಾಲಿನಿ ಫ್ಯಾನ್ ಹಾಕುತ್ತಾಳೆ. ಫ್ಯಾನ್ ಸ್ಪೀಡ್ ಆಗಿ ತಿರುಗುತ್ತಾ ಇರುತ್ತದೆ. ಆ ಗಾಳಿಗೆ ಹೂಗಳೆಲ್ಲ ಎಗರಿ ಹೋಗುತ್ತೆ. ಅಲ್ಲಿ ಗಾಜಿನ ಚೂರುಗಳು ಕಾಣಿಸುತ್ತೆ. ರಮೇಶ್, ಶಾರದಾ ಪ್ರಸಾದ್ ಅದನ್ನು ನೋಡಿ ಶಾಕ್ ಆಗುತ್ತಾರೆ. ಕೀರ್ತಿ ತಪ್ಪು ಮಾಡಿದ ಹಾಗೆ ತಲೆ ತಗ್ಗಿಸ್ಕೊತಾಳೆ. ಸಾರಿ ಅನಾಮಿಕಾ, ಮದುವೆ ಮಾಡ್ಕೊಂಡ ದಿನವೇ ನಿನಗೆ ಕಷ್ಟ ಕೊಟ್ಟಿದ್ದೀನಿ. ನೋವು ಕೊಟ್ಟಿದ್ದು ನೀವಲ್ಲರಿ, ಆದ್ರೂ ನೀವು ಡಾಕ್ಟರ್ ಅಲ್ವಾ, ಈ ಗಾಯ ಕಡಿಮೆ ಆಗೋ ಹಾಗೆ ಔಷಧಿ ಕೊಡಿ, ಹಚ್ಕೋತೀನಿ. ನನ್ನ ಹೆಂಡತಿ ಪಡ್ತಾ ಇರುವ ಕಷ್ಟದಲ್ಲಿ ಅರ್ಧ ಭಾಗವನ್ನು ಗಂಡನಾಗಿ ನಾನು ಹಂಚ್ಕೋಬೇಕಲ್ಲ, ಆದ್ದರಿಂದ ಬೇಡ ರೀ, ನನ್ ಮಾತು ಕೇಳಿ, ನೀವು ಗಾಜಿನ ಚೂರ್ ಮೇಲೆ ನಡಿಬೇಡಿ. ಇಲ್ಲ ಅನಾಮಿಕಾ, ನಾನು ನಿನ್ನ ಪ್ರೇಮನೇ ಅಲ್ಲ, ನೋವನ್ನು ಕೂಡ ಹಂಚ್ಕೋತೀನಿ. ಈಗ ನಾನು ನಿನ್ ಮಾತು ಕೇಳಲ್ಲ. ನೀನು ಪಡ್ತಾ ಇರೋ ನೋವು ನಂಗೂ ತಿಳಿಬೇಕಲ್ಲ. ರಮೇಶ್ ಆ ಗಾಜಿನ ಚೂರಿನ ಮೇಲೆ ಎದ್ದು ನಿಂತ್ಕೋತಾನೆ. ಅವನ ಕಾಲಿಗೆ ಗಾಜಿನ ಚೂರುಗಳು ಚುಚ್ಕೊಳ್ಳುತ್ತೆ. ಕಣ್ಣಿನಿಂದ ಕಣ್ಣೀರು ಹರಿತಾ ಇರುತ್ತೆ. ಕಾಲಿನಿಂದ ರಕ್ತ ಹರಿತಾ ಇರುತ್ತೆ. ಅದನ್ನು ನೋಡಿ ಶಾರದಾ ಪ್ರಸಾದರ ಮನಸ್ಸು ಸ್ರವಿಸಿ ಹೋಗುತ್ತೆ. ರಮೇಶ್ ನಿಧಾನವಾಗಿ ನಡೆಯುತ್ತಾ ದುಃಖದಿಂದ ಅನಾಮಿಕಳ ಹತ್ರ ಬರ್ತಾನೆ. ಅವಳನ್ನು ಎತ್ಕೋತಾನೆ. ನಿಮ್ಮನ್ನು ಮದುವೆ ಮಾಡ್ಕೊಂಡಿಲ್ಲ ಅಂತ ಇಷ್ಟು ದಾರುಣವಾದ ಕೆಲಸ ಮಾಡ್ತೀರಾ? ನನ್ನ ಹೆಂಡತಿ ಮೇಲೆ ಹತ್ಯೆ ಯತ್ನ ಮಾಡಿದ್ದೀರಾ ಅಂತ ನಿಮ್ಮನ್ನ ಜೈಲಿಗೆ ಕಳಿಸ್ತೀನಿ. ಕೀರ್ತಿ, ಮಾಲಿನಿ ಇಬ್ಬರು ಗಾಬರಿಯಾಗುತ್ತಾರೆ. ರಾಮ್, ಆಂಟಿ ಹೇಳಿದ ಹಾಗೆ ನಾನು ಕೆಂಪು ನೀರು ತಂದೆ ಅಷ್ಟೇ. ಈ ಹೂನ ನಾನ್ ಚೆಲ್ಲಿಲ್ಲ, ಕೀರ್ತಿ ಚೆಲ್ಲಿದ್ದು. ಆ ಗಾಜಿನ ಚೂರ್ಗೂ ನಂಗೂ ಎಂತ ಸಂಬಂಧನೂ ಇಲ್ಲ, ಎಲ್ಲ ಕೀರ್ತಿನ ಮಾಡಿದ್ದು. ನೀನು ಜೈಲಿಗೆ ಕಳಿಸ್ಬೇಕು ಅಂದ್ರೆ ಕೀರ್ತಿನ ಕಳಿಸು. ಆಗ ಆವೇಶದಿಂದ, ಮಾಲಿನಿ ನೀನು ಎಂದು ಗಟ್ಟಿಯಾಗಿ ಕೋಪದಿಂದ ಅನ್ನುತ್ತಾ ಇರುವ ಸಮಯದಲ್ಲಿ ಮಾಲಿನಿ ಹೀಗಂತಾಳೆ, ಬಾಯಿ ಮುಚ್ಚು ಕೀರ್ತಿ, ಇಷ್ಟು ದಾರುಣ ಮಾಡಿದ್ದು ಅಲ್ಲದೆ ಕೋಪದಿಂದ ಅರಸ್ತಾ ಇದ್ಯಾ? ರಾಮ್, ನನ್ಗೆ ಎಂತಹ ಸಂಬಂಧನೂ ಇಲ್ಲ, ಆಂಟಿ ಹೇಳಿದ ಹಾಗೆ ಮಾಡಿದ್ದೀನಿ. ನೀನು ಅನಾಮಿಕಳನ್ನು ಮದುವೆ ಮಾಡ್ಕೊಳ್ಳೋದು ನನಗಿಷ್ಟನೇ ಎಂದು ಹೇಳಿ ಮಾಲಿನಿ ಹೊರಟು ಹೋಗುತ್ತಾಳೆ. ಮಗು ರಮೇಶು, ಸೊಸೆನ ನಿನ್ ರೂಮ್ಗೆ ಕರ್ಕೊಂಡು ಹೋಗು. ನಾನು ಕೀರ್ತಿ ಜೊತೆ ಬೆಣ್ಣೆ ಕಳಿಸ್ತೇನೆ. ಅವಳೇ ಸೊಸೆ ಕಾಲಿಗೂ ನಿನ್ನ ಕಾಲಿಗೂ ಬೆಣ್ಣೆ ಹಚ್ತಾಳೆ. ಹೋಗು ಮಗನೇ. ರಮೇಶ್ ಅನಾಮಿಕಳನ್ನು ಎತ್ತಿಕೊಂಡು ತನ್ನ ಬೆಡ್ರೂಮ್ ಒಳಗೆ ಹೋಗುತ್ತಾನೆ. ನನ್ನನ್ನು ಇಳಿಸಿ. ನಿನ್ನ ಕಾಲಿಗೆ ಗಾಜಿನ ಚೂರು ಇದೆ ಅನಾಮಿಕಾ. ನನಗೆ ಚುಚ್ಕೊಳುತ್ತಲ್ಲ, ನನ್ನನ್ನು ಇಳಿಸ್ಬಿಡಿ. ಬೆಡ್ ಮೇಲೆ ಮಲ್ಕೋನು. ನಾನು ನಿನ್ನ ಕಾಲಿಗಿರುವ ಗಾಜಿನ ಚೂರನ್ನ ತೆಗಿತೀನಿ. ನನ್ಗೆ ಇಳಿಸಿ ಅಂತ ಹೇಳಿದ್ರೆ ಅರ್ಥವಾಗ್ತಾ ಇಲ್ವಾ? ಇಲ್ಲ ಅರ್ಥವಾಗದ ಹಾಗೆ ನಟಿಸ್ತಾ ಇದ್ದೀರಾ? ನಿನ್ನ ನೋವನ್ನ ಅರ್ಥ ಮಾಡ್ಕೊಂಡಿದ್ರಿಂದಲೇ ಅಲ್ವಾನು ನಿನ್ನ ಅಲ್ಲಿಂದ ಬೆಡ್ರೂಮ್ ಒಳಗೆ ಕರ್ತಂದೆ. ಗಾಜಿನ ಚೂರನ್ನು ಕೂಡ ತೆಗಿತೀನಿ ಅಂತ ಹೇಳ್ತಾ ಇದ್ದೀನಲ್ಲ, ನನಗ್ ಮಾತ್ರ ಹಾಗನ್ನಿಸ್ತಾ ಇಲ್ಲ. ಹಾಗನ್ನಿಸ್ತಾ ಇಲ್ವಾ? ಮತ್ ಹೇಗೆ ಅನಿಸ್ತಾ ಇದೆ? ನನಗೆ ಕೋಪ ಬಂದ್ರೆ ಗಟ್ಟಿಯಾಗಿ ಅರಿಸ್ತೀನಿ. ನಾನು ಇಳಿಸಿ, ನನ್ಗೆ ಕೋಪ ಬರ್ತಾ ಇದೆ. ಅಂದ್ರೆ ನಾನು ಕೋಪನ ನೋಡ್ಬೇಕು ಅಂದ್ಕೊಂಡಿದ್ದೀನಿ. ಅನಾಮಿಕಾ ತಾನು ಹೇಳಿದ ಹಾಗೆ ಗಟ್ಟಿಯಾಗಿ ಅರ್ಚುತ್ತಾಳೆ. ಆ ಅರ್ಚಾಟಕ್ಕೆ ಮನೆಯಲ್ಲೂ ಒಂದು ಸಲ ಶೇಕ್ ಆಗುತ್ತೆ. ಕಿಚನ್ ನಲ್ಲಿರುವ ಮಾಲಿನಿ ಮೇಲೆ ಹಿಟ್ಟು ಬೀಳುತ್ತೆ. ಬೆಣ್ಣೆ ತೆಗೆದುಕೊಂಡು ಹೋಗ್ತಾ ಇರುವ ಕೀರ್ತಿ ಗಾಬರಿಯಾಗಿ ಧಡೀಲಂತ ಕೆಳಗೆ ಬೀಳ್ತಾಳೆ. ಶಾರದಳ ಕೈಯಲ್ಲಿರುವ ರಿಮೋಟ್ ಗಾಳಿಯಲ್ಲಿ ಎಗರುತ್ತೆ. ಅದು ಸ್ವಲ್ಪ ಸೋಫಾದಲ್ಲಿ ಕೂತ್ಕೊಂಡು ಅಯೋಮಯದಿಂದ ನೋಡ್ತಾ ಇರುವ ಪ್ರಸಾದನ ನೆತ್ತಿ ಮೇಲೆ ಧಡೀಲಂತ ಬೀಳುತ್ತೆ. ರಮೇಶ್ ಅನಾಮಿಕಳನ್ನು ಇನ್ನೂ ಎತ್ಕೊಂಡೇ ಇರ್ತಾನೆ. ಅನಾಮಿಕಾ ರಮೇಶ್ನನ್ನು ಕೋಪದಿಂದ ನೋಡುತ್ತಾ, ಇಷ್ಟೇನಾ ನಿನ್ ಕೋಪ? ಅನಾಮಿಕಾ ಮತ್ತೆ ಗಟ್ಟಿಯಾಗಿ ಅರ್ಚ್ತಾಳೆ. ಅಷ್ಟೇ ಶಾರದಾ, ಪ್ರಸಾದ್, ರಮೇಶ್ ರೂಮಿಗೆ ಬರ್ತಾರೆ. ಅನಾಮಿಕಾ ಬೆಡ್ ಮೇಲೆ ಮಲಗಿರ್ತಾಳೆ. ಮಮ್ಮಿ, ಡ್ಯಾಡಿ, ನೀವೇನಕ್ಕೆ ಇಲ್ಲಿ ಬಂದ್ರಿ? ಗಟ್ಟಿಯಾಗಿ ಅರ್ಚಾಟ ಕೇಳಿಸ್ತು ಕಣೋ, ಅದಕ್ಕೆ ಗಾಬರಿಯಾಗಿ ಬಂದ್ವಿ. ಅನಾಮಿಕಳ ಕಾಲಿಗೆ ಚುಚ್ಕೊಂಡಿರುವ ಗಾಜಿನ ಚೂರು ಕೀಳ್ತಾ ಇದೀನಲ್ಲ, ಆ ನೋವನ್ನು ತಡಿಲಾರ್ದೆ ಗಟ್ಟಿಯಾಗಿ ಅರ್ಚಿದ್ಲು. ಅಷ್ಟೇ, ನೀವು ಹೋಗಿ ನಿಮ್ ಕೆಲಸ ನೋಡ್ಕೊಳ್ಳಿ. ಶಾರದಾ ಪ್ರಸಾದರು ಹೊರಟು ಹೋಗುತ್ತಾರೆ. ಅನಾಮಿಕಾ, ನೀನ್ ಇಲ್ಲೇ ಇರು. ಮೊದಲು ನನ್ನ ಕಾಲನ್ನು ಕ್ಲೀನ್ ಮಾಡ್ಕೊಂಡು ಆಮೇಲೆ ನಿನಗೆ ಬೆಣ್ಣೆ ತಗೊಂಬಂದು ಹಚ್ತೀನಿ. ನಾನು ಹೋಗಿ ತಂದ್ಕೋತೀನಿ. ತಾವು ತಮ್ಮ ಕೆಲಸ ಮಾಡ್ಕೊಳ್ಳಿ ಡಾಕ್ಟರ್ ಅವರೇ, ಅದೇ ಇಬ್ರಿಗೂ ಒಳ್ಳೇದು. ಹೋಗಿ. ಹಾಗೆ ಅನಾಮಿಕಾ, ನಾನು ಮಾಡಬೇಕಾದ ಕೆಲಸವನ್ನೆಲ್ಲ ಮಾಡೇ ನಾನು ಹೋಗ್ತೀನಿ.
ರಮೇಶ್ ವಾಶ್ರೂಮ್ ಒಳಗೆ ಹೋಗ್ತಾನೆ. ಕಿಚನ್ ಅಲ್ಲಿ ಕೀರ್ತಿ ಮಾಲಿನಿ ಜಗಳವಾಡ್ತಾ ಇರ್ತಾರೆ. ಮಾಲಿನಿ, ಹೂನಲ್ಲಿ ಗಾಜಿನ ಚೂರು ಹಾಕು ಅಂತ ನೀನೇ ಅಲ್ವಾ ಹೇಳಿದ್ದು? ಹೌದು ನಾನೇ. ಮತ್ತೆ ನನ್ನ ಹೆಸರು ಯಾಕೆ ಹೇಳಿದೆ? ನಿನ್ ಹೆಸರು ಹೇಳದೆ ನಾನು ಕೀರ್ತಿ ಇಬ್ರು ಸೇರಿ ಮಾಡಿದೀವಿ, ನಮ್ಮಿಬ್ಬರು ಸೇರಿ ಒಂದೇ ಸಲಕ್ಕೆ ಜೈಲಿಗೆ ಕಳ್ಸಿ ಅಂತ ಹೇಳ್ಬೇಕಾ ಏನು ಕೀರ್ತಿ? ಅಷ್ಟೇ ಅಲ್ವಾ ಮಾಲಿನಿ, ಮಾಡಿದ್ದು ನಾವಿಬ್ಬರು ಆದಾಗ ನಾವಿಬ್ಬರು ಜೈಲಿಗೆ ಹೋಗ್ಲೇಬೇಕಲ್ಲ? ಹುಚ್ಚಾಗಿ ಮಾತಾಡ್ಬೇಡ ಕೀರ್ತಿ. ಇಬ್ರು ಸೇರಿ ಜೈಲಿಗೆ ಹೊರಟೋದ್ರೆ ಅನಾಮಿಕಳ ಮೇಲೆ ನನ್ನ ಹಾಗೆ ಹೇಗೆ ತಿರುತ್ತೆ? ರಮೇಶ್ ನನ್ನ ನಾವು ಸ್ವಂತ ಹೇಗೆ ಮಾಡ್ಕೋತೀವಿ ಹೇಳು? ನೀನೋ ನಾನು ಯಾರೋ ಒಬ್ರು ಮನೆಯಲ್ಲಿ ಇರ್ಬೇಕಲ್ವಾ? ಆಗ್ಲೇ ಅಲ್ವಾ ನಾವು ಅಂದ್ಕೊಂಡ ಪ್ಲಾನ್ ಪ್ರಕಾರ ಅನಾಮಿಕಳನ್ನು ಕಳಿಸಿ ರಮೇಶ್ ನನ್ನ ಮದುವೆ ಮಾಡ್ಕೊಳ್ತೀವಿ. ಅಮ್ಮೋ ಮಾಲಿನಿ, ಎಂತ ಕೆಲಸ ಮಾಡಿದೆ? ಎಷ್ಟು ಪ್ಲಾನ್ ಮಾಡಿದೆ? ಬಾಟ್ಲಿನ ಒಡೆದಿದ್ದು ನೀನು, ಹೂವಿನಲ್ಲಿ ಗಾಜಿನ ಚೂರನ್ನು ಸೇರಿಸಿದ್ದು ನೀನು, ಹಾಕು ಅಂತ ಹೇಳಿದ್ದು ನೀನೆ. ಏನಾದ್ರೂ ತಪ್ಪಾದ್ರೆ ನಾನು ಒಳಗಡೆಗೆ ಹೋಗ್ತೀನಿ, ನೀನು ರಮೇಶ್ ನನ್ನ ಸ್ವಂತ ಮಾಡ್ಕೋಬೇಕು ಅನ್ಕೊಂಡೆ ಅಲ್ವಾ? ಇಲ್ಲಿ ನೋಡು ಕೀರ್ತಿ, ರಮೇಶ್ ದಕ್ಕಿದ್ರೆ ನಿಂಗೆ ದಕ್ಕಬೇಕು, ಇಲ್ಲ ಅಂದ್ರೆ ನಂಗೆ ದಕ್ಕಬೇಕು. ಅದಲ್ಲದೆ ಆ ಬಡ ಹುಡುಗಿಗಲ್ಲ. ಮತ್ತೆ ಏನ್ ಮಾಡೋಣ ಮಾಲಿನಿ? ಆ ಬೆಣ್ಣೆ ತಗೊಂಬ ಕೀರ್ತಿ. ಕೀರ್ತಿ ಬೆಣ್ಣೆಯ ಪಾತ್ರವನ್ನು ತರುತ್ತಾಳೆ. ಮಾಲಿನಿ ಅದರಲ್ಲಿ ಖಾರದ ಪುಡಿ ಹಾಕುತ್ತಾಳೆ. ಅದು ಕೀರ್ತಿ ನೋಡಿ ಬಹಳ ಸಂತೋಷ ಪಡುತ್ತಾಳೆ. ಕೀರ್ತಿ, ಇದಕ್ಕೆ ಅಷ್ಟು ಸಂತೋಷ ಪಡಬೇಡ, ಈಗ ನೋಡು ಎಂದು ಮಾಲಿನಿ ಉಪ್ಪನ್ನು ಕೂಡ ಬೆಣ್ಣೆಯಲ್ಲಿ ಹಾಕುತ್ತಾಳೆ. ಕೀರ್ತಿ ಮತ್ತಷ್ಟು ಸಂತೋಷ ಪಡುತ್ತಾಳೆ. ಮಾಲಿನಿ, ನೀನ್ ಏನ್ ಮಾಡ್ತಾ ಇದೀಯೋ ನಿಂಗೆ ಅರ್ಥವಾಗ್ತಾ ಇದೆಯಾ? ಕೀರ್ತಿ, ರಮೇಶ್ ಸ್ವಂತವಾದ್ರೆ ನಿನ್ಗಾದ್ರೂ ಆಗ್ಬೇಕು, ಇಲ್ಲಾಂದ್ರೆ ನನ್ಗಾದ್ರೂ ಆಗ್ಬೇಕು, ಅಷ್ಟೇ ಹೊರತು ಸಡನ್ ಆಗಿ ಹೆಂಡತಿ ಅಂತ ಬಂದ ಒಂದು ಹುಡುಗಿಗಲ್ಲ. ಹೋಗಿ ಈ ಬೆಣ್ಣೆನ ಅನಾಮಿಕಳ ಕಾಲಿಗೆ ಹಾಕೋ. ಆಗ ಅನಾಮಿಕಳ ಪರಿಸ್ಥಿತಿ ಎಷ್ಟು ದಾರುಣವಾಗಿರುತ್ತೋ ನೋಡು. ಹೋಗು. ಕೀರ್ತಿ ಬೆಣ್ಣೆಯ ಪಾತ್ರೆಯನ್ನು ತೆಗೆದುಕೊಂಡು ರಮೇಶ್ನ ರೂಮ್ಗೆ ಬರ್ತಾಳೆ. ಅನಾಮಿಕಾ ಬೆಡ್ ಮೇಲೆ ಮಲಗಿರ್ತಾಳೆ. ಅನಾಮಿಕಾ, ಹಾಗೆ ಮಲಗಿರು, ನಾನು ನಿನ್ನ ಕಾಲಿಗೆ ಬೆಣ್ಣೆ ಹಚ್ತೀನಿ ಎಂದು ಹೇಳುತ್ತಾ ಇರುವಾಗ ರಮೇಶ್ ಬರ್ತಾನೆ. ಕೀರ್ತಿ ಕೈಯಲ್ಲಿರುವ ಬೆಣ್ಣೆ ಪಾತ್ರೆಯನ್ನು ನೋಡ್ತಾನೆ. ಕೀರ್ತಿ, ಈ ಬೆಣ್ಣೆ ಪಾತ್ರನ ಅಲ್ಲಿಟ್ಟು ನೀನ್ ಹೊರಟೋಗು. ಕೀರ್ತಿ ಏನು ಮಾತನಾಡದೆ ಹೊರಟು ಹೋಗುತ್ತಾಳೆ. ರಮೇಶ್ ಆ ಬೆಣ್ಣೆಯನ್ನು ತೆಗೆದುಕೊಂಡು ಅನಾಮಿಕಳ ಕಾಲಿಗೆ ಹಚ್ತಾ ಇರ್ತಾನೆ. ಅನಾಮಿಕಾ ಅದೊಂಥರ ರಮೇಶ್ನನ್ನು ನೋಡ್ತಾ, ನಮ್ಮ ಮದುವೆ ನಕಲಿ ಮದುವೆ, ತಾವು ನಕಲಿ ಗಂಡ, ನಾನೆಲ್ಲ ಗಮನಿಸ್ತಾನೆ ಇದ್ದೀನಿ. ಎತ್ಕೊಳ್ಳುವ ನೆಪದಲ್ಲಿ ನನ್ನನ್ನ ಮುಟ್ಟಿದ್ರಿ, ಈಗ ಬೆಣ್ಣೆ ಹಚ್ಚುವ ನೆಪದಲ್ಲಿ ಕಾಲ್ ಮುಟ್ತಾ ಇದ್ದೀರಾ. ಇದು ಸರಿಯಾದ ಪದ್ಧತಿ ಅಲ್ಲ ಡಾಕ್ಟರ್ ಅವರೇ. ಅಮ್ಮೋ ಅನಾಮಿಕಾ, ನೀನು ಅಮಾಯಕಿ ಅಂದ್ಕೊಂಡೆ, ಅಲ್ವೇ ಅಲ್ಲ, ಗಡ್ಸಗಿತ್ತಿ. ತಿಳಿತಲ್ಲ, ನನ್ ಜೊತೆ ಎಷ್ಟು ಜಾಗೃತಿಯಾಗಿದ್ರೆ ಅಷ್ಟು ಒಳ್ಳೇದು. ರಮೇಶ್ ಬಾಗಿಲ ಹತ್ರಕ್ಕೆ ಬರ್ತಾನೆ. ಅನಾಮಿಕಳನ್ನು ಪ್ರೇಮದಿಂದ ನೋಡ್ತಾನೆ. ಅನಾಮಿಕಾ ಅದೊಂಥರ ನೋಡುತ್ತಾ, ಏನು ಡಾಕ್ಟರ್ ಅವರೇ ಅದೊಂಥರ ನೋಡ್ತಾ ಇದ್ದೀರಾ? ಗೊತ್ತಲ್ವಾ ನಾನು ಗಡಸಗಿತ್ತಿ. ರಮೇಶ್ ನಗುತ್ತಾ ಬಾಗಿಲು ಹಾಕುತ್ತಾನೆ. ಇನ್ನು ಆ ನಂತರ ಏನ್ ನಡೆಯುತ್ತೋ ಮತ್ತೊಂದು ಭಾಗದಲ್ಲಿ ತಿಳ್ಕೊಳ್ಳೋಣ. ಜಲಪಾತದ ಪಕ್ಕದಲ್ಲಿ ಬಡ ಸೊಸೆಯ ಕುಟುಂಬ. ಅತ್ತೆ, ನಾನ್ ಹೇಳಿದ ವಿಷಯದ ಬಗ್ಗೆ ಏನ್ ಆಲೋಚಿಸಿದ್ರಿ? ಸ್ವಂತ ಊರನ್ನ ಇರೋ ಮನೆಯನ್ನ ಬಿಟ್ಬಿಟ್ಟು ಎಲ್ಲಿಗೋ ನಾವು ಕಣ್ಣಿಗೆ ಕಾಣಿಸದ ದೂರದ ಜಲಪಾತದ ಹತ್ರಕ್ಕೆ ಹೋಗೋದೇನಕ್ಕೆ? ನನ್ಗೇನು ಅರ್ಥವಾಗ್ತಿಲ್ಲ. ಅತ್ತೆ, ನಾವು ಯಾವತ್ತಕ್ಕೂ ಜಲಪಾತದ ಹತ್ರನೇ ಇರೋಣ ಅಂತ ಹೇಳಿಲ್ವಲ್ಲ? ಈ ಸಮ್ಮರ್ ಆದ್ಮೇಲೆ ನಾವು ತಿರುಗಿ ನಮ್ಮೂರಿಗೆ ಬರ್ತೀವಲ್ಲ. ಈಗ ಹೇಗೂ ಮಕ್ಕಳಿಗೆ ಹಾಲಿಡೇಸ್ ಆಗಿದ್ರಿಂದ ಮಕ್ಕಳ ಬಗ್ಗೆ ಈಗ ಆಲೋಚಿಸಬೇಕಾದ ಅಗತ್ಯ ಇಲ್ಲ ಅತ್ತೆ. ಇಲ್ಲಿ ನೋಡು ಸೊಸೆ, ಜಲಪಾತದ ಹತ್ರಕ್ಕೆ ಹೋಗೋದು ನಂಗಂತೂ ಸ್ವಲ್ಪನೂ ಇಷ್ಟವಿಲ್ಲ. ಅಂದ್ರೆ ನೀವು ಮಾವಯ್ಯ ಇಲ್ಲೇ ಇರ್ತೀರಾ? ಸೊಸೆ ಕೇಳಿದ ಪ್ರಶ್ನೆಗೆ ಆಶ್ಚರ್ಯದಿಂದ ನೋಡುತ್ತಾಳೆ ಅತ್ತೆ ಶಾರದಾ. ಹೇಳಿ ಅತ್ತೆ, ನೀವು ಮಾವಯ್ಯ ಇಲ್ಲೇ ಇರ್ತೀರಾ ಅಂದ್ರೆ ಏನೇ ಸೊಸೆ ನಿನ್ನ ಉದ್ದೇಶ? ನಾನು ನಮ್ಮವರು ಮಕ್ಕಳು ಸೇರಿ ಈ ಬೇಸಿಗೆ ಕಾಲ ಹೋಗೋವರೆಗೂ ಆ ಜಲಪಾತ ಹತ್ರ ಚಿಕ್ಕದಾದ ಮನೆ ಕಟ್ಕೊಂಡಿರ್ತೀವಿ. ನೀವು ಮಾವಯ್ಯ ಇಲ್ಲೇ ಇದ್ಬಿಡಿ. ಅಕ್ಕಿ ಇದೆ, ತರಕಾರಿ ಕೂಡ ಇದೆ, ನೀವು ನೋಡೋದಕ್ಕೆ ಟಿವಿ ಇದೆ, ಅಡಿಗೆ ಮಾಡ್ಕೊಳ್ಳೋದಕ್ಕೆ ಗ್ಯಾಸ್ ಕೂಡ ಇದೆ ಅಲ್ಲ. ಆದ್ರೆ ಉಪಯೋಗಿಸೋದಕ್ಕೆ ಕುಡಿಯೋದಕ್ಕೆ ನೀರು ಮಾತ್ರ ಇಲ್ವಲ್ಲ. ನೀರಿಗೆ ಮಹಾ ಕಷ್ಟ ಬಂದಿದೆ ಸೊಸೆ. ಅದಕ್ಕೆ ಅಲ್ವತ್ತೆ ನಾವು ಊರಿನ ಪಕ್ಕದಲ್ಲೇ ಇರುವ ಕಾಡಿನಲ್ಲಿ ಜಲಪಾತವಿದೆ. ಇದ್ರೆ ಏನ್ ಲಾಭ ಸೊಸೆ? ಆ ಜಲಪಾತದ ನೀರು ನಮ್ಮೂರಿಗೆ ಬರಲ್ವಲ್ಲ. ಒಂದ್ ವೇಳೆ ತಗೊಂಬರೋಣ ಅಂತ ಪ್ರಯತ್ನ ಮಾಡಿದ್ರು ಫಲಿಸಲಾಗದ ಪರಿಸ್ಥಿತಿಯಲ್ಲಿ ಆ ಜಲಪಾತ ಇದೆ. ಅದಕ್ಕೆ ಅತ್ತೆ ನಾವು ಆ ಜಲಪಾತದ ನೀರನ್ನು ನಾವು ಮನೆಗೆ ತಗೊಂಬರಕ್ಕಾಗಲ್ಲ ಅಂತಲೇ ಅಲ್ವಾ ನಾವೇ ಅಲ್ಲಿಗೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ನೀವೇನೋ ಅರ್ಥ ಮಾಡ್ಕೊಳ್ಳೋದಿಲ್ಲ ಸೊಸೆ. ಜಲಪಾತದ ಪಕ್ಕದಲ್ಲಿ ಬದುಕೋದು ಅನ್ನೋ ವಿಷಯ ನಾನು ಏನು ಹೇಳಲ್ಲ. ಆದ್ರೆ ಹೋಗಿ ನಿಮ್ಮ ಮಾವಯ್ಯನ ಕೇಳು, ಅವ್ರು ಎಲ್ಲಿದ್ರು ನಾನು ಅಲ್ಲೇ ಇರ್ತೀನಿ. ಸರಿ ಅತ್ತೆ, ಈ ಮಾತು ಆಗ್ಲೇ ಹೇಳಿದಿದ್ರೆ ಈ ಹೊತ್ತಿಗೆ ನಾನು ಮಾವಯ್ಯನ ಜೊತೆ ಮಾತಾಡಿ ಮಾವಯ್ಯನ ಒಪ್ಪಿಸ್ತಾ ಇದ್ದೆ ಅಲ್ಲ. ಆದ್ರೂ ಈಗ ಮಿಂಚಿ ಹೋಗಿದ್ದೇನೂ ಇಲ್ಲ ಅತ್ತೆ, ನಾನು ಹೋಗಿ ಮಾವಯ್ಯನ ಹತ್ರ ಮಾತಾಡ್ತೀನಿ. ಪ್ರಸಾದ್ ಹಿತ್ತಲಿನಲ್ಲಿ ಹಸುಗಳ ದೊಡ್ಡಿಯಲ್ಲಿ ಹಸುಗಳಿಗೆ ಸರಿಯಾಗಿ ನೀರು ಕೊಡಲಾಗದಿದ್ದಕ್ಕೆ ಮಾವಯ್ಯ ಪ್ರಸಾದ್ ದುಃಖ ಪಡ್ತಾ ಇರ್ತಾನೆ. ದುಃಖ ಪಡಬೇಡಿ ಮಾವಯ್ಯ, ಕಣ್ಣಿನ ಮುಂದೆನೆ ನೀರಿಲ್ಲದೆ ಮೂಗ ಜೀವಗಳು ಬಾಯಾರಿಕೆಯಿಂದ ಒದ್ದಾಡ್ತಾ ಇದ್ರೆ ದುಃಖ ಪಡದೆ ಹೇಗಿರ್ತೀನಮ್ಮ. ಮಾವಯ್ಯ, ಅತ್ತೆ ನಿಮ್ಗೆ ಜಲಪಾತದ ಬಗ್ಗೆ ಏನಾದ್ರೂ ಹೇಳಿದ್ರಾ?
ನಿಮ್ಮತ್ತೆ ಯಾವತ್ತಾದ್ರೂ ಏನಾದ್ರೂ ವಿಷಯದ ಬಗ್ಗೆ ನಂಗೆ ಹೇಳಿದ್ಲಮ್ಮ, ಈ ಜಲಪಾತದ ಬಗ್ಗೆ ಹೇಳೋದಕ್ಕೆ? ಅನಾಮಿಕಾ ಕರುಣೆಯಿಂದ ಪ್ರಸಾದನ ಕಡೆ ನೋಡುತ್ತಾಳೆ. ನೀನ್ ಹೇಳಮ್ಮ ಸೊಸೆ, ಇಷ್ಟಕ್ಕೂ ಜಲಪಾತವೇನು? ಮಾವಯ್ಯ, ನಮ್ಮೂರಿನ ಪಕ್ಕದಲ್ಲಿ ಇರುವ ಕಾಡಿನಲ್ಲಿ ಒಂದು ಜಲಪಾತವಿದೆ. ಈ ಬಿಸಿಲು ಕಾಲ ಹೋಗುವವರೆಗೂ ಜಲಪಾತ ಹತ್ರನೇ ಇರೋಣ ಮಾವಯ್ಯ. ಪ್ರಸಾದ್ ಮುಖ ಸಂತೋಷದಿಂದ ಬೆಳಗಿ ಹೋಗುತ್ತೆ. ಹೋಗೋಣಮ್ಮ, ಈ ಸಂಗತಿ ನಮಗೆ ಒಳ್ಳೆ ಶುಭವಾರ್ತಾನೆ ಅಲ್ವಾ? ಮಗ ಮಕ್ಕಳು ಏನಂದ್ರಮ್ಮ? ಅವರು ಮಕ್ಕಳು ಜಲಪಾತದ ಹತ್ರಕ್ಕೆ ಹೋಗಿದ್ದಾರೆ ಮಾವಯ್ಯ. ಅಲ್ಲಿ ಇರೋದಕ್ಕೆ ಚಿಕ್ಕದಾದ ಮನೆ ಕಟ್ಕೋಬೇಕಲ್ಲ, ಹಾಗೆ ಆಗುತ್ತಾ ಇಲ್ವಾ ಅಂತ ನೋಡ್ ಬರೋಣ ಅಂತ ಅವ್ರು ಹೋಗಿದ್ದಾರೆ. ಇನ್ನು ನೋಡೋದೇನಕ್ಕೆ ತಾಯಿ, ಹೋಗಿ ಜಲಪಾತದ ಪಕ್ಕದಲ್ಲೇ ಒಳ್ಳೆ ಜಾಗ ನೋಡ್ಕೊಂಡು ಚಿಕ್ಕದಾದ ಮರದ ಮನೆ ಕಟ್ಕೊಂಡ್ರೆ ಸಾಕು. ಹೇಗೂ ಬೇಸಿಗೆ ಹೋದ ಮೇಲೆ ನಾವು ನಮ್ಮೂರಿಗೆ ಬಂದ್ಬಿಡ್ತೀವಲ್ಲ. ಹೌದು ಮಾವಯ್ಯ, ಆಗಲೇ ಮಳೆ ಬರ್ಲಿಕ್ಕೆ ಶುರುವಾಗತ್ತೆ, ಕೆರೆ ತುಂಬುತ್ತೆ, ಎಲ್ಲ ಕಡೆ ನೀರು ಇರುತ್ತೆ, ಆಗ ಕಷ್ಟವಿರಲ್ವಲ್ಲ. ಹೌದಮ್ಮ, ಮುಖ್ಯವಾಗಿ ಜಲಪಾತವಿರುವ ಜಾಗದಲ್ಲಿ ಹಸುಗಳಿಗೆ ತಿನ್ನೋದಕ್ಕೆ ಹಸಿರ ಹುಳು ಸಿಕ್ಕತ್ತೆ, ಕುಡಿಯೋದಕ್ಕೆ ನೀರಿರುತ್ತೆ. ಹೋಗೋಣ ಸೊಸೆ. ಅನಾಮಿಕಾ ಸಂತೋಷ ಪಡುತ್ತಾಳೆ. ಕೊಟ್ಟಿಗೆ ಬಾಗಿಲ ಹತ್ರ ನಿಂತ್ಕೊಂಡು ಅವರ ಮಾತನ್ನ ಕೇಳಿಸ್ಕೊತಾ ಇರ್ತಾಳೆ ಶಾರದಾ. ಇನ್ನು ಮಾಡೋದಕ್ಕೆ ಏನೋ ಇಲ್ಲದೆ ಬೆಡ್ರೂಮ್ ಒಳಗೆ ಬರುತ್ತಾಳೆ. ಜಲಪಾತದ ಹತ್ರಕ್ಕೆ ರಮೇಶ್ ತನ್ನ ಇಬ್ಬರು ಮಕ್ಕಳು ಹರೀಶ್ ಭವ್ಯರನ್ನು ಕರ್ಕೊಂಡು ಬಂದಿರ್ತಾನೆ. ಮಕ್ಕಳು ಜಲಪಾತವನ್ನು ನೋಡಿ ಸಂತೋಷ ಪಡುತ್ತಾರೆ. ವಾವ್ ಡ್ಯಾಡಿ, ಈ ಸಮ್ಮರ್ ಎಲ್ಲವೂ ಇಲ್ಲೇ ಇರೋಣ. ಹೌದು ಡ್ಯಾಡಿ, ನಮ್ಮ ಸಮ್ಮರ್ ಹಾಲಿಡೇಸ್ ಆಗೋ ಹೋಗೋವರೆಗೂ ಇಲ್ಲೇ ಇರೋಣ. ಸರಿ ಮಕ್ಕಳೇ, ನಾವು ಇಲ್ಲೇ ಇರ್ಬೇಕು ಅಂದ್ರೆ ನಾವು ಇರೋದಕ್ಕೆ ಒಂದು ಮನೆ ಬೇಕಲ್ಲ. ನಾನು ಹೋಗಿ ಬಿದಿರು ಬೊಂಬೆಗಳನ್ನ ಕಡ್ಕೊಂಡ್ ಬರ್ತೀನಿ. ಅಲ್ಲಿವರೆಗೂ ನೀವು ನಾನು ಅಣ್ಣಯ್ಯ ಸೇರಿ ಸ್ವಿಮ್ಮಿಂಗ್ ಮಾಡ್ತೀವಿ ಡ್ಯಾಡಿ. ಓಕೆ ಬೇಬಿ, ಆದ್ರೆ ಜಗಳವಾಡ್ಬಿಡಿ, ನಾನು ಈ ಪಕ್ಕದಲ್ಲಿ ಇರ್ತೀನಿ. ಇದು ಮೊದಲೇ ಕಾಡಿನ ಜಾಗ, ಇಲ್ಲಿ ಹುಲಿ, ಸಿಂಹಗಳು, ಆನೆಗಳು ಇರುವ ಅವಕಾಶವಿದೆ. ಬಾಯಾರಿಕೆಯಾಗಿ ಕುಡಿಯೋದಕ್ಕೆ ಅವು ಇಲ್ಲಿಗೆ ಬರ್ತವೆ. ಅವನ್ನ ನೋಡಿ ಭಯಪಡಬೇಡಿ, ನನ್ನನ್ನು ಕರೀರಿ, ನಾನು ಈ ಪಕ್ಕದಲ್ಲೇ ಬಿದಿರು ಬೊಂಬು ಕಡಿತಾ ಇರ್ತೀನಿ. ಸರಿ ಡ್ಯಾಡಿ. ರಮೇಶ್ ಅಲ್ಲಿಂದ ಹೊರಟು ಹೋಗುತ್ತಾನೆ. ಹರೀಶ್ ಭವ್ಯರು ಆ ಜಲಪಾತದ ಕೆಳಗೆ ಸ್ನಾನ ಮಾಡುತ್ತಾ ಈಜೊಡಿತಾ ಇರ್ತಾರೆ. ಹಸುಗಳನ್ನು ಕರೆದುಕೊಂಡು ಪ್ರಸಾದ್ ಕಾಡಿನ ಕಡೆಗೆ ನಡೆಯುತ್ತಾ ಇದ್ದಾರೆ. ಶಾರದಾ ಬಟ್ಟೆ ಮೂಟೆಯನ್ನು ನೆತ್ತಿ ಮೇಲೆ ಇಟ್ಕೊಂಡು ಅವನ ಹಿಂದೆಯೇ ನಡೀತಾ ಇರ್ತಾಳೆ. ಇನ್ನು ಸೊಸೆ ಅನಾಮಿಕಾ ಪಾತ್ರೆಗಳಿರುವ ಚೀಲವನ್ನು ನೆತ್ತಿ ಮೇಲೆ ಇಟ್ಕೊಂಡು ಎರಡು ಕೈಯಲ್ಲಿ ಎರಡು ಕೊಡಗಳನ್ನು ಹಿಡಿದುಕೊಂಡು ಅತ್ತೆ ಶಾರದಳ ಹಿಂದೆಯೇ ನಡೀತಾ ಇರ್ತಾಳೆ. ರಮೇಶ್ ಬಿದಿರು ಬೊಂಬನ್ನು ಕಡಿದುಕೊಂಡು ಬಂದು ಒಂದು ಕಡೆ ಹಾಕಿರುತ್ತಾನೆ. ಹರೀಶ್ ಭವ್ಯರು ಒದ್ದೆ ಬಟ್ಟೆಗಳಿಂದ ಜಲಪಾತದ ಪಕ್ಕದಲ್ಲಿರುವ ದೊಡ್ಡ ಬಂಡೆಕಲ್ಲೆ ಮೇಲೆ ಕೂತಿರ್ತಾರೆ. ಡ್ಯಾಡಿ, ಈ ಬಿದಿರು ಬೊಂಬಿನಿಂದ ಮನೆ ಕಟ್ಕೊಂಡ್ರೆ ನಮಗೆ ಎಂತ ತೊಂದ್ರೆನೂ ಬರಲ್ವಲ್ಲ? ಬರಲ್ಲಪ್ಪ, ಆದ್ರೂ ಈಗ ನಾವು ಎಲ್ಲರೂ ಸೇರಿ ಇರ್ತೀವಲ್ಲ. ತಾತಯ್ಯ ಅಜ್ಜಿ ಅವರು ಬರ್ತಾರ ಅಪ್ಪ? ಬರ್ದೆ ಎಲ್ಲಿಗೆ ಹೋಗ್ತಾರೆ ತಾಯಿ, ಖಚಿತವಾಗಿ ಬರ್ತಾರೆ, ನೋಡ್ತಾರಿ. ಹೌದು ತಂಗಿ, ಅಪ್ಪ ಹೇಳಿದ ಹಾಗೆ ಅಜ್ಜಿ ತಾತಯ್ಯ ಅವರು ಖಚಿತವಾಗಿ ಇಲ್ಲಿಗೆ ಬರ್ತಾರೆ ನೋಡು. ಅಷ್ಟು ಖಚಿತವಾಗಿ ಹೇಗೆ ಹೇಳ್ತೀಯ ಅಣ್ಣಯ್ಯ? ಅಜ್ಜಿಗೆ ನಾನಂದ್ರೆ ತುಂಬಾ ಇಷ್ಟ. ನನ್ನನ್ನು ನೋಡದೆ ನಂಗೆ ಅನ್ನ ತಿನ್ನಿಸ್ದೆ, ನನ್ನ ಜೊತೆ ಮಾತಾಡದೆ ಇರಲಾರದು. ಇನ್ನು ತಾತಯ್ಯಂಗೇನೋ ನೀನಂದ್ರೆ 6ನೇ ಪ್ರಾಣ, ಬಂಗಾರು ಮರಿ ಅಂತ ನಿನ್ನೆ ಎತ್ಕೋತಾನಲ್ಲ, ಆಡಿಸ್ತಾನೆ. ಈಗ ನಾವು ಮನೆ ಹತ್ರ ಇರಲ್ಲ, ಆದ್ರಿಂದ ನಮಗಾಗಿ ಅವರು ಖಚಿತವಾಗಿ ಬರ್ತಾರೆ ತಂಗಿ. ಮಕ್ಕಳು ಹಾಗೆ ಹೇಳುತ್ತಾ ಇರುವಾಗ ಶಾರದಾ, ಅನಾಮಿಕಾ, ಪ್ರಸಾದ್ ಜಲಪಾತದ ಹತ್ರಕ್ಕೆ ಬರ್ತಾರೆ. ಮಕ್ಕಳನ್ನು ನೋಡುತ್ತಾರೆ. ಆನಂದದಿಂದ ಓಡಿಕೊಂಡು ಹರೀಶ್ ಶಾರದಳ ಹತ್ರಕ್ಕೆ, ಭವ್ಯ ಪ್ರಸಾದನ ಹತ್ರಕ್ಕೆ ಹೋಗುತ್ತಾರೆ. ಪ್ರಸಾದ್ ಸಂತೋಷದಿಂದ ಭವ್ಯಳನ್ನು ಎತ್ತಿಕೋತಾನೆ. ದನಗಳು ಹೋಗಿ ಜಲಪಾತದ ಹತ್ತಿರ ನೀರು ಕುಡಿತಾ ಇರ್ತವೆ. ಶಾರದಾ ಬಟ್ಟೆ ಮೂಟೆಯನ್ನು ಪಕ್ಕದಲ್ಲಿ ಇಟ್ಟು ಮೊಮ್ಮಗ ಹರೀಶ್ನನ್ನು ಎತ್ಕೋತಾಳೆ. ರಮೇಶ್ ಬಿದಿರು ಬೊಂಬಿನಿಂದ ಮನೆ ಕಟ್ಟೋದಕ್ಕೆ ಶುರು ಮಾಡುತ್ತಾನೆ. ಅನಾಮಿಕಾ ನೆತ್ತಿ ಮೇಲೆ ಪಾತ್ರೆಗಳನ್ನು ಹಿಡ್ಕೊಂಡು ರಮೇಶನ ಹತ್ರ ಬರ್ತಾಳೆ. ಏನು ಅಂದ್ರೆ, ನಾನೇನಾದ್ರೂ ಸಹಾಯ ಮಾಡ್ಲಾ? ಸಹಾಯ ಬೇಡ ಅನಾಮಿಕಾ, ನೀನು ಮಾತ್ರ ಬೆಳಕಿರುವಾಗಲೇ ಒಲೆ ಮಾಡ್ಕೋ. ಕತ್ತಲಾದ ಮೇಲೆ ನಮ್ಗೆ ಕಷ್ಟವಾಗತ್ತೆ ಕಲ್ಸಿಕ್ಕೋದು. ಒಲೆ ಇಟ್ಕೊಳ್ಳೋದು ಬಹಳ ಕಷ್ಟವಾದ್ರೆ ನಮ್ಗೆ ಅಡುಗೆ ಮಾಡೋದು ಕಷ್ಟ ಅಲ್ವಾ? ಹಾಗೆ ಬಾಬಾ, ಈಗ್ಲೇ ಕಲ್ಲಿನ ಒಲೆ ತಂದ್ಕೋತೀನಿ ಎಂದು ಅನಾಮಿಕಾ ಹೋಗುತ್ತಾಳೆ. ಪ್ರಸಾದ್, ಭವ್ಯ, ಶಾರದಾ, ಹರೀಶರು ರಮೇಶನ ಹತ್ರಕ್ಕೆ ಬರ್ತಾರೆ. ಎಲ್ಲರೂ ಸಹಾಯ ಮಾಡುತ್ತಾ ಇದ್ದರೆ ರಮೇಶ್ ಜಲಪಾತದ ಪಕ್ಕದಲ್ಲಿ ಎಂತಹ ಕಷ್ಟವೂ ಇಲ್ಲದ ಹಾಗೆ ನೋಡ್ಕೊಂಡು ಬಿದಿರು ಬೊಂಬಿನ ಮನೆ ಕಟ್ತಾ ಇರ್ತಾನೆ. ಹರೀಶ್, ಭವ್ಯ, ಪ್ರಸಾದ್, ಶಾರದರು ಬಿದಿರು ಬೊಂಬನ್ನ ಕೊಡ್ತಾ ಇರ್ತಾರೆ. ಅನಾಮಿಕಾ ಒಲೆಗಾಗಿ ಕಲ್ಲು ತರುತ್ತಾಳೆ. ಮನೆ ಮುಂದೆ ಒಲೆಯನ್ನು ಇಡುತ್ತಾಳೆ. ಇನ್ನು ತಡ ಮಾಡದೆ ಅನ್ನಕ್ಕೆ ಕೂಡ ಇಡ್ತಾಳೆ. ತರಕಾರಿ ತಗೊಂಡ್ಬಂದಿದ್ಯಾ ಸೊಸೆ? ಈ ಹೊತ್ತಿಗೆ ಮಾತ್ರ ತಂದಿದ್ದೀನಿ ಅತ್ತೆ. ನಾಳೆಯಿಂದ ಕಾಡಿನಲ್ಲಿ ಸಿಕ್ಕುವ ಗೆಡ್ಡೆ ಗೆಣಸು ತಿಂದು ತರಕಾರಿ ಬೆಳೆ ಹಾಕೋಣ. ಸರಿಯಮ್ಮ ಸೊಸೆ. ಅನಾಮಿಕಾ ಅಡಿಗೆ ಮಾಡುತ್ತಾ ಇರುತ್ತಾಳೆ. ರಮೇಶ್ಗೆ ಎಲ್ಲರೂ ಸಹಾಯ ಮಾಡ್ತಾ ಇದ್ದಾಗ ಬಿದಿರು ಬೊಂಬಿನಿಂದ ಮನೆ ಕಟ್ತಾನೆ. ಆನೆಗಳು ನೀರು ಕುಡಿಯೋದಕ್ಕೆ ಅಲ್ಲಿ ಬರುತ್ತದೆ. ಹರೀಶ್, ಭವ್ಯರು ಆನೆಯನ್ನು ನೋಡಿ ಬಹಳ ಸಂತೋಷ ಪಡುತ್ತಾರೆ.
ಮಕ್ಕಳೇ, ಆನೆ ಬಂದಿದೆ ಆದ್ರಿಂದ ಹೀಗೆ ಸಂತೋಷ ಪಟ್ರಿ. ಹುಲಿ ಬಂದಾಗ ಅರಚಬಾರ್ದು. ಅರಚಿದ್ರೆ ಹುಲಿ ನಮ್ಮ ಮೇಲೆ ದಾಳಿ ಮಾಡುವ ಸಂಭವ ಹೆಚ್ಚಾಗಿದೆ. ಆದ್ರಿಂದ ನಾವು ಸೈಲೆಂಟ್ ಆಗಿದ್ರೆ ತನ್ನ ಕೆಲಸ ತಾನು ಮಾಡ್ಕೊಂಡು ಹೊರಟೋಗುತ್ತೆ. ಮಕ್ಕಳು ಆನೆ ಹೊರಟು ಹೋಗುತ್ತಾ ಇದ್ರೆ ಎಷ್ಟೋ ಆನಂದ ಪಡುತ್ತಾರೆ. ರಾತ್ರಿ ಆಗತ್ತೆ. ಜಲಪಾತದ ಪಕ್ಕದಲ್ಲಿ ಕಟ್ಟಿಕೊಂಡ ಬಿದಿರು ಬೊಮ್ಮಿನ ಮನೆಯಲ್ಲಿ ದೀಪ ಬೆಳಗುತ್ತಾ ಇರುತ್ತೆ. ಮನೆಯ ಮುಂದೆ ಹಸುಗಳು ಹಸಿರಿನ ಹುಲ್ಲನ್ನು ತಿನ್ನುತ್ತಾ ಇದ್ರೆ ಮನೆ ಹೊರಗೆ ಎಲ್ಲರೂ ಜಲಪಾತವ ಮಾಡ್ತಾ ಇರುವ ಸಪ್ಪಳವನ್ನು ಕೇಳ್ಕೊಳ್ತಾ ತಣ್ಣನೆಯ ವಾತಾವರಣದಲ್ಲಿ ಮಾತನಾಡುತ್ತಾ ಎಲ್ಲರೂ ಅನ್ನ ತಿಂತಾ ಇರ್ತಾರೆ. ಮಾರನೇ ದಿನ ಜಲಪಾತದ ಪಕ್ಕದಲ್ಲಿರುವ ಖಾಲಿ ಸ್ಥಳದಲ್ಲಿಯೇ ಹೊಲವನ್ನಾಗಿ ಬದಲಾಯಿಸಿಕೊಂಡು ತರಕಾರಿ ಬೆಳೆಸೋದಕ್ಕೆ ಶುರು ಮಾಡುತ್ತಾರೆ. ಹಾಗೆ ಜಲಪಾತದ ಪಕ್ಕದಲ್ಲಿ ಬಿಸಿಲು ಕಾಲವೆಲ್ಲ ಕಳೆಯುತ್ತಾ ಇರುತ್ತದೆ ಶಾರದಾ ಅನಾಮಿಕರ ಕುಟುಂಬ. ಅವರು ಆನಂದದಿಂದ ಜೀವಿಸುತ್ತಾ ಇರುತ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.